ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಇದರ ವತಿಯಿಂದ ಇವತ್ತು ನಮ್ಮನ್ನೆಲ್ಲ ಸನ್ಮಾನಿಸಿ ಮತ್ತು ಗುರುತಿಸಿ ಸನ್ಮಾನಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಸನ್ಮಾನಿತರ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಗಡಿನಾಡು ಸಾಹಿತ್ಯ ಸಂಸ್ಥೆ ಅಕಾಡೆಮಿ ಅಧ್ಯಕ್ಷರೇ ಹಾಗೂ ಇವತ್ತಿನ ಮುಖ್ಯ ಅತಿಥಿಗಳಾದ ಕನ್ನಡ ಗಡಿನಾಡು ಪ್ರದೇಶದ ಸೋಮಣ್ಣ ಬೇವಿನವರೇ ಹಾಗೂ ಸೇರಿದಂಥ ಎಲ್ಲ ನಮ್ಮ ಬಂಧು ಭಗಿನಿಯರೇ, ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳುತ್ತಾ ಒಂದೆರಡು ಮಾತುಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಈ ಕನ್ನಡ ನಾವಿಲ್ಲಿ ಕಾಯರ್ಕಟ್ಟೆ ಅಂತ ಹೇಳ್ತೇವೆ, ಈ ಶಾಲೆಗೆ ಒಂದು 75 ವರ್ಷದ ಇತಿಹಾಸ ಇದೆ. 70ನೇ ವರ್ಷ ಆಗ್ತಾಯಿದೆ. ಸುಮಾರು ನನಗೆ ಗೊತ್ತಿದ್ದಾಗೆ ಸಾಧಾರಣ ಒಂದು 40 ವರ್ಷದ ಮೊದಲು ನಮ್ಮ ಊರಿನಲ್ಲಿ ಕೂಡ ಹೈಸ್ಕೂಲ್ ಇರಲಿಲ್ಲ, ಅಲ್ಲಿಂದ ಕೂಡ ಇಲ್ಲಿಗೆ ಮಕ್ಕಳು ಬರ್ತಾಯಿದ್ರು. ಹಾಗೆ ನೋಡಿದರೆ ಸುಮಾರು ಸಾಧಾರಣ ಒಂದು 25ರಿಂದ 30 ಸಾವಿರ ಜನರ ಸ್ಟೂಡೆಂಟ್ಗಳನ್ನು ಒಂದು ತಯಾರು ಮಾಡಿದಂಥ ಒಂದು ಶಾಲೆ. ಆದರೆ ಇವತ್ತು ಏನಾಗಿದೆ ಅಂದರೆ, ನಾನಿಲ್ಲಿ ಬಂದೆ, ನನ್ನನ್ನು ಹೆಡ್ ಮಾಸ್ಟರ್ ರಿಸೀವ್ ಮಾಡಿದರು. ಹಾಗೆ ನನಗೊಂದು ಮನವಿ ಪತ್ರ ಕೊಟ್ಟರು. ಅದನ್ನು ನೋಡುವಾಗ ನನಗೆ ತುಂಬ ಬೇಸರ ಆಯಿತು. ಇವತ್ತು ನೀವು ಇಲ್ಲಿ ಈಗ ನೋಡ್ತಿದ್ದೀರಲ್ಲ, ಕೀ ಹಾಕಿದೆಯಲ್ಲ ಎಲ್ಲ ಕ್ಲಾಸ್ಗಳಿಗೂ, ಇನ್ನು 2 ವರ್ಷದಲ್ಲಿ ಅದು ರಿಯಲ್ ಆಗೋ ಚಾನ್ಸಸ್ ಇದೆ, ನಾವು ಏನಾದರೂ ಆ್ಯಕ್ಷನ್ ತಗೊಳ್ಳದೇ ಇದ್ದರೆ. ಇವತ್ತು ಬೇವಿನ ಮರದವರು ಹೇಳಿದರು, ನಾವಿಲ್ಲಿ ಒಂದು 10 ಲಕ್ಷದ 2 ರೂಮ್ ಕಟ್ಟಿ ಕೊಡ್ತೇವೆ ಅಂತ. ಇಲ್ಲಿಗೆ ರೂಮ್ ಕಟ್ಟಿಕೊಡುವ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಮಕ್ಕಳನ್ನು ತರಿಸಬೇಕಾದ ಅವಶ್ಯಕತೆ ಇದೆ. ಸರ್ಕಾರದವರು, ಕೇರಳ ಸರ್ಕಾರ ಆಲ್ರೆಡಿ ಅವರು ಹೇಳಿದ ಹಾಗೆ ರೂಮ್ ಕಟ್ಟಿ ಕೊಡ್ತಾ ಇದೆ. ಆದರೆ ಯಾಕೆ ಇಲ್ಲಿಗೆ ಮಕ್ಕಳು ಬರ್ತಾ ಇಲ್ಲ ಅಂದರೆ, ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಎಲ್ಲ ಮಕ್ಕಳು ಊರಿನವ್ರು ಹೇಳ್ತಾರೆ, ನಮಗೆ ಆ ಶಾಲೆಯವರು ಬಸ್ಸಿನ ವ್ಯವಸ್ಥೆ ಕೊಡ್ತಾರೆ, ಈ ಶಾಲೆಯವರು ಭವಿಷ್ಯ ಕೊಡ್ತಾರೆ, ನೀವೊಂದು ಬಸ್ಸಿನ ವ್ಯವಸ್ಥೆ ನಾವು ಮಾಡಿಕೊಡಿ ಅಂತ. ನೋಡಿ, ನಾವು ನಮ್ಮನ್ನು ದಾನಿಗಳಂತ ಹೇಳ್ತಾರೆ. ಇಲ್ಲಿ ಸರ್ಕಾರದಿಂದ ಆಗೋದಿಲ್ವಾ, ಎಲ್ರಿ ಜನಗಳಿಲ್ವಾ ಅಂತ ಕಡೆಗೆ ಹೋಗಿ ನಾವು ಮಾಡಿದರೆ ಅದರಿಂದ ಒಂದು ಹೆಚ್ಚಿನ ಫಲ ಸಮಾಜಕ್ಕೆ ದೊರೆಯುತ್ತೆ. ಈ ಶಾಲೆಯಲ್ಲಿ ನೀವು ಅಂದಾಜು ಮಾಡಿ ಒಂದು 15,000ದಿಂದ 20,000 ಜನ ಸ್ಟೂಡೆಂಟ್ಗಳಾಗಿ ಓದಿ ಹೋಗಿದ್ದಾರೆ. ಎಲ್ಲೊಬ್ಬರು 500 ರೂಪಾಯಿ ಕೊಟ್ಟರು ನಮಗೆ ಗಡಿನಾಡ ಪ್ರಾಧಿಕಾರದ ಅಗತ್ಯವಿಲ್ಲ, ಕೇರಳ ಸರ್ಕಾರದ ಅಗತ್ಯವಿಲ್ಲ. ಅವರು ಕೇಳಿದಂಥ 1-2 ಬಸ್ಸುಗಳು ಈ ಶಾಲೆಯನ್ನು ಉಳಿಸ್ಬೋದು. ಆ 2 ಬಸ್ಸುಗಳು ಕೊಟ್ಟರೆ ದೂರದ ಊರಿಂದ ಕನ್ನಡಕ್ಕೋಸ್ಕರ ಇನ್ನೂ ದೂರಕ್ಕೆ ಹೋಗುವವರು ಈ ಶಾಲೆಗೆ ಬರ್ತಾರೆ. ಆದ ಕಾರಣ ನಮ್ಮ ಕಳಕಳಿಯ ಮನವಿ ಅಂದರೆ, ನೀವು 10 ಲಕ್ಷ ಕೊಡ್ತೀನಿ ಅಂತ ಹೇಳಿದಿರಲ್ಲ, ಆ 10 ಲಕ್ಷವನ್ನು ರೂಮ್ ಕಟ್ಟಲಿಕ್ಕೆ ಕೊಡಬೇಡಿ, ಅವರಿಗೊಂದು ಬಸ್ ತೆಗಿಸ್ಲಿಕ್ಕೆ ಕೊಡಿ. ನೀವೆಲ್ಲ ಇದು ಮಾಡಿ, ಏನಾದರೂ ಶಾರ್ಟೇಜಲ್ಲಿ ಬಂದರೆ ನಾವು ಪರ ಊರಿನವರು ಕೂಡ ಅದನ್ನು ಕೊಟ್ಟು ಈ ಶಾಲೆಯನ್ನು ಒಂದು ಉಳಿಸುವಂಥ ಕೆಲಸ ಮಾಡಿ. ಆದರೆ ಪ್ರಯತ್ನ ಮಾಡಬೇಕಾದ್ದು ಇಲ್ಲಿಯ ಹಳೆ ಸ್ಟೂಡೆಂಟ್ಗಳು. ಇಲ್ಲಿಯ ನೀವು 10 ಜನ, ಈ 10,000 ಜನ ಇದ್ದಾರಲ್ಲ, 10,000 ಜನರಿಗೆ ಒಂದು 5,000 ಜನರಾದರೂ ಇವತ್ತು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ. ಆದ ಕಾರಣ ಅವರಿಗೆ ಇಲ್ಲಿ ಶಾಲೆಯ ಒಂದು ಪರಿಸ್ಥಿತಿ ಇನ್ನೂ ಗೊತ್ತಿಲ್ಲ. ಆದ ಕಾರಣ ನಮ್ಮ ಪತ್ರಕರ್ತರಿರ್ಬೋದು, ಬಾಕಿದವರು ಇದನ್ನೊಂದು ವಿಡಿಯೋ ಮಾಡಿಬಿಟ್ಟು ಈ ಒಂದು ಶಾಲೆಯ ಸ್ಥಿತಿಯನ್ನು ಅವರಿಗೆ ಮನಗಾಣಬೇಕು, ಅವರಿಗೆ ತಲುಪಿಸಬೇಕು. ಎಲ್ಲರೂ ಬರ್ತಾರೆ. ನಾನಲ್ಲಿ ಈಗ ನಾವೆಲ್ಲ ತುಂಬ ದೂರದಲ್ಲಿದ್ದಾರೆ, ಆದರೂ ನಮ್ಮ ಶಾಲೆ ನಮ್ಮ ಊರಲ್ಲಿ ಏನಾದರೂ ಇದಾದರೆ ನಾವು ಅದಕ್ಕೆ ಪ್ರತಿಬಂಧಿಸ್ತೇವೆ. ಹಾಗೆ ಈ ಶಾಲೆಯನ್ನು ಕೂಡ ಹಾಗೆ ಉಳಿಸುವಲ್ಲಿ ನಿಮ್ಮೆಲ್ಲರ ಈ ಊರಿನವರದ್ದು ಪ್ರಥಮ ಪ್ರಯತ್ನ ಆಗಬೇಕು. ಅದರ ಒಟ್ಟಿಗೆ ಸರ್ಕಾರದ ಪ್ರಯತ್ನ ಇರುತ್ತೆ, ಅದರೊಟ್ಟಿಗೆ ನಮ್ಮದು ಪರ ಊರಿನವರು ನಾವು ಇದಕ್ಕೆ ಕೈ ಜೋಡಿಸ್ತೇವೆ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಾಕಿ ಈ ಒಂದು ಶಾಲೆಯ ಒಂದು ವಿಷಯವನ್ನು ಎಲ್ಲರಿಗೆ ಮುಟ್ಟಿಸಿದ್ದಕ್ಕೆ ನಮ್ಮ AR ಸುಬ್ಬಯ್ಯ ಕಟ್ಟೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ನಾನು ಹೇಳಿದೆ, ಕಾಯರ್ಕಟ್ಟೆ ಶಾಲೆಯಲ್ಲಿ ಯಾಕೆ ಪ್ರೋಗ್ರಾಮ್ ಮಾಡಿದ್ರಿ ಅಂತ, ನಿಮಗೆ ಬೇರೆ ಹಾಲ್ ಸಿಗಲಿಲ್ವ, ಅದು ಸಿಗಲಿಲ್ವ ಅಂತ. ಆಗ ಅವ್ರು ಹೇಳಿದ್ದು, ಭಟ್ರೆ ನೀವೊಂದು ಸಲ ಬಂದು ಶಾಲೆಗೆ ಬಂದು ನೋಡಿ ಅಂತ ಹೇಳಿದರು. ಈಗ ಗೊತ್ತಾಗ್ತದೆ. ಆಗ ನಮ್ಮ ಅಣ್ಣ ಕೂಡ ಇಲ್ಲಿಯ ಹಳೆ ವಿದ್ಯಾರ್ಥಿ, ಅವರ ಹತ್ರ ಕೂಡ ನಾನು ಕೇಳಿದೆ, ಯಾಕೆ ಇದು ಕಾಯರ್ಕಟ್ಟೆ ಶಾಲೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಿದರು. ಒಂದು ಕಾಲದಲ್ಲಿ 2,000 ವಿದ್ಯಾರ್ಥಿಗಳಿದ್ದ ಈ ಶಾಲೆ ಇವತ್ತು 250 ವಿದ್ಯಾರ್ಥಿಗಳಿಗೆ ಸೀಮಿತವಾಗಿದೆ. ಹಾಗೆ ಇನ್ನು 2 ವರ್ಷದಲ್ಲಿ ಏನು ಮಾಡದೇ ಇದ್ದರೆ ಅವರಿಗೆ ಟೀಚರ್ಸ್ಗಳಿಗೇನು ತೊಂದರೆ ಇಲ್ಲ, ಅವರು ಗೌರ್ಮೆಂಟ್ ಟೀಚರ್ಸು, ಅವರಿಗೆ ಬೇರೆ ಶಾಲೆ ಸಿಗ್ತದೆ. ಆದರೆ ಒಂದು ಸಂಸ್ಥೆಯನ್ನು ಈ ಊರು ಕಳ್ಕೊಳ್ತಾ ಇದೆ, ಅದು ಆಗಬಾರ್ದು. ಆದ ಕಾರಣ ನಿಮ್ಮೆಲ್ಲರ ಸಹಕಾರ ಈ ಶಾಲೆಗೆ ಕೊಡಿ, ಅದರೊಟ್ಟಿಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಹಾಗೆ ಹೇಳಿ ಇವತ್ತನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡಿ ಇಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗಡಿನಾಡು ಸಾಹಿತ್ಯ
ಸಾಂಸ್ಕೃತಿಕ ಅಕಾಡೆಮಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಹೀಗೆ ಈ ಶಾಲೆಯನ್ನು ಉಳಿಸೋ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.